ನಮಸ್ಕಾರ. ಜಗತ್ತಿನಲ್ಲಿ ಅತಿದೊಡ್ಡ ಅವಮಾನ ಎಂದರೆ ಇನ್ನೊಬ್ಬರ ಮುಂದೆ ಕೈಚಾಚುವುದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಪರಹಸ್ತಗತಂ ಧನಂ ಪರಹಸ್ತಗತಾ ವಿದ್ಯಾ. ಅಂದರೆ ಇನ್ನೊಬ್ಬರ ಕೈಯಲ್ಲಿರುವ ನಿಮ್ಮ ಹಣ ಮತ್ತು ಇನ್ನೊಬ್ಬರ ಬುದ್ಧಿಯಲ್ಲಿರುವ ವಿದ್ಯೆ ಸಂಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯಕ್ಕೆ ಬರುವುದಿಲ್ಲ. ನೀವು ನಿಮ್ಮ ಕಾಲ ಮೇಲೆ ನಿಲ್ಲದಿದ್ದರೆ ಸಮಾಜ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತದೆ. ಇಂದು ನಾವು ಚಾಣಕ್ಯ ದೃಷ್ಟಿಯಲ್ಲಿ ಸ್ವಾವಲಂಬನೆಯ ಅಸಲಿ ಶಕ್ತಿ ಏನು ಮತ್ತು ಅದನ್ನು ಗಳಿಸುವುದು ಹೇಗೆ ಎಂದು ತಿಳಿಯೋಣ. 1. ಆರ್ಥಿಕ ಸ್ವತಂತ್ರವೇ ಅಡಿಪಾಯ. ಚಾಣಕ್ಯರ ಮೊದಲ ಸತ್ಯ, ಧನಮೂಲಂ ಇದಂ ಜಗತ್. ಈ ಜಗತ್ತಿನಲ್ಲಿ ಹಣವಿಲ್ಲದವನಿಗೆ ಯಾರೂ ಗೌರವ ನೀಡುವುದಿಲ್ಲ. ಸ್ವಾವಲಂಬನೆಯ ಮೊದಲ ಹಂತವೆಂದರೆ ಆರ್ಥಿಕವಾಗಿ ಸದೃಢವಾಗುವುದು. ನೀವು ಇನ್ನೊಬ್ಬರಿಂದ ಸಾಲ ಪಡೆದರೆ ಅಥವಾ ಅವರ ಸಹಾಯದಿಂದ ಬದುಕುತ್ತಿದ್ದರೆ ನಿಮ್ಮ ಸ್ವಾಭಿಮಾನವನ್ನು ನೀವು ಅವರಿಗೆ ಮಾರಿಕೊಂಡಿದ್ದೀರಿ ಎಂದರ್ಥ. ಸಣ್ಣ ಕೆಲಸವಾದರೂ ಸರಿ, ಸ್ವಂತ ಸಂಪಾದನೆಯಲ್ಲಿ ಬದುಕುವುದು 1000 ಪಟ್ಟು ಲೇಸು. ನಿಮ್ಮ ಕೈಯಲ್ಲಿ ಹಣವಿದ್ದರೆ ಮಾತ್ರ ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ. 2. ಕೌಶಲವೇ ನಿಮ್ಮ ರಕ್ಷಾ ಕವಚ. ಚಾಣಕ್ಯರು ಹೇಳುತ್ತಾರೆ, ವಿದ್ಯೆಯೇ ಅತಿ ದೊಡ್ಡ ಆಸ್ತಿ, ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ನೀವು ಯಾರ ಮೇಲೂ ಅವಲಂಬಿತರಾಗಬಾರದು ಎಂದರೆ ಮೊದಲು ಒಂದು ಕೌಶಲವನ್ನು, ಸ್ಕಿಲ್ ಅನ್ನು ಮೈಗೂಡಿಸಿಕೊಳ್ಳಿ. ಜಗತ್ತು ನಿಮ್ಮನ್ನು ಹುಡುಕಿಕೊಂಡು ಬರಬೇಕೇ ಹೊರತು ನೀವು ಕೆಲಸಕ್ಕಾಗಿ ಜಗತ್ತನ್ನು ಹುಡುಕಿಕೊಂಡು ಹೋಗಬಾರದು. ಚಾಣಕ್ಯನ ಪ್ರಕಾರ ಜ್ಞಾನವಂತನಾದವನು ಎಲ್ಲಿ ಹೋದರೂ ಸ್ವತಂತ್ರವಾಗಿ ಬದುಕಬಲ್ಲ. ನಿಮ್ಮ ಬುದ್ಧಿ ಮತ್ತು ಶ್ರಮದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಯಾವ ದೇಶದಲ್ಲೂ ಹಸಿವಿನಿಂದ ಸಾಯುವುದಿಲ್ಲ. 3. ಮಾನಸಿಕ ಸ್ವಾವಲಂಬನೆ. ಚಾಣಕ್ಯನ ಪ್ರಕಾರ ಅಸಲಿ ಸ್ವಾವಲಂಬನೆ ಇರುವುದು ಮನಸ್ಸಿನಲ್ಲಿ. ನಮ್ಮ ಸಂತೋಷಕ್ಕಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವುದು ಅತಿ ದೊಡ್ಡ ದೌರ್ಬಲ್ಯ. ಯಾರೋ ಹೊಗಳುತ್ತಾರೆಂದು ಹಿಗ್ಗುವುದು, ಯಾರೋ ತೆಗಳುತ್ತಾರೆಂದು ಕುಗ್ಗುವುದು ಗುಲಾಮಗಿರಿಯ ಲಕ್ಷಣ. ನಿಮ್ಮ ಮೌಲ್ಯ ನಿಮಗೆ ತಿಳಿದಿರಲಿ. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ಯಾವಾಗ ನೀವು ನಿಮ್ಮೊಳಗೆ ಸಂಪೂರ್ಣರಾಗುತ್ತೀರೋ ಆಗ ಯಾರೂ ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಸಿಂಹವು ಕಾಡಿನಲ್ಲಿ ಒಂಟಿಯಾಗಿದ್ದರೂ ಸ್ವತಂತ್ರವಾಗಿರುತ್ತದೆ, ಏಕೆಂದರೆ ಅದು ತನ್ನ ಶಕ್ತಿಯನ್ನು ನಂಬಿದೆ. ಬೇರೆಯವರ ನೆರಳಿನಲ್ಲಿ ಬದುಕುವ ಬದಲು ಸುಡುವ ಬಿಸಿಲಲ್ಲಾದರೂ ನಿಮ್ಮ ಸ್ವಂತ ಹಾದಿಯಲ್ಲಿ ನಡೆಯಿರಿ. ಚಾಣಕ್ಯನ ಈ ಸ್ವಾವಲಂಬನೆಯ ಮಂತ್ರಗಳು ನಿಮ್ಮನ್ನು ಒಬ್ಬ ಸಶಕ್ತ ವ್ಯಕ್ತಿಯನ್ನಾಗಿ ಮಾಡಲಿ. ನೀವು ಸ್ವಾವಲಂಬಿಯಾಗಲು ಇಂದೇ ತೆಗೆದುಕೊಳ್ಳುವ ನಿರ್ಧಾರ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಹತಾಶರಾಗಿ ಬೇರೆಯವರ ಸಹಾಯಕ್ಕಾಗಿ ಕಾಯುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಸ್ಫೂರ್ತಿಯಾಗಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸ್ವಾಭಿಮಾನದಿಂದ ಬದುಕಿ.